ಕೇಂದ್ರ ಸರ್ಕಾರದ ಒಕ್ಕೂಟ ವಿರೋಧಿ ನೀತಿಗಳು ಮತ್ತು ದಕ್ಷಿಣ ಭಾರತಕ್ಕೆ ಆಗುತ್ತಿರುವ ತಾರತಮ್ಯದ ವಿರುದ್ಧ ದಕ್ಷಿಣದ ರಾಜ್ಯಗಳು ಈಗ ಒಂದಾಗಿವೆ. ಬೆಂಗಳೂರಿನಲ್ಲಿ ನಡೆದ ಮಹತ್ವದ ಸಮಾವೇಶದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ತೆಲಂಗಾಣದ ನಾಯಕರು ಕೇಂದ್ರದ ವಿರುದ್ಧ ರಣಕಹಳೆ ಊದಿದ್ದಾರೆ. ಅದರಲ್ಲೂ ಜನಸಂಖ್ಯೆ ಆಧಾರಿತ ಕ್ಷೇತ್ರ ಮರುವಿಂಗಡಣೆಯ ಅಪಾಯದ ಬಗ್ಗೆ ಸ್ಫೋಟಕ ಅಂಕಿಅಂಶಗಳು ಈ ಸಮಾವೇಶದಲ್ಲಿ ಬಹಿರಂಗವಾಗಿವೆ. ಅದರ ವಿವರಗಳು ಇಲ್ಲಿವೆ. ಬೆಂಗಳೂರಿನ ಕೊಡಂಜಿ ಬಸಪ್ಪ ಸಭಾಂಗಣದಲ್ಲಿ ನಡೆದ ದಕ್ಷಿಣ ಭಾರತ ಸಮಾಜವಾದಿ ಸಮಾವೇಶ ಕೇಂದ್ರ ಸರ್ಕಾರದ ವಿರುದ್ಧದ ಆಕ್ರೋಶದ ಕಟ್ಟೆ ಒಡೆಯುವ ವೇದಿಕೆಯಾಗಿತ್ತು. ದಕ್ಷಿಣದ ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ, ರಾಜ್ಯಪಾಲರ ಹಸ್ತಕ್ಷೇಪ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವ ಪ್ರಯತ್ನಗಳ ವಿರುದ್ಧ ಇಲ್ಲಿ ಕಟುವಾದ ಚರ್ಚೆಗಳು ನಡೆದವು. ಸಮಾವೇಶ ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದರು. ಒಕ್ಕೂಟ ವ್ಯವಸ್ಥೆ ಎಂಬುದು ಕೇಂದ್ರ ನೀಡುವ ದಾನ ಧರ್ಮವಲ್ಲ, ಅದು ನಮ್ಮ ಸಾಂವಿಧಾನಿಕ ಹಕ್ಕು ಎಂದು ಗುಡುಗಿದರು. ಜಿಎಸ್ಟಿ, ಎನ್ಇಪಿ ಹೇರಿಕೆ ಮೂಲಕ ರಾಜ್ಯಗಳ ಹಕ್ಕು ಕಸಿಯಲಾಗುತ್ತಿದೆ ಎಂದು ಸಿಎಂ ಆತಂಕ ವ್ಯಕ್ತಪಡಿಸಿದರು. Central government in various schemes is being reduced to drastically placing the burden on the governments. Manrega is the latest example where the states now have to bear more than 40% of the cost with reduced economy. ಈ ಸಮಾವೇಶದ ಪ್ರಮುಖ ಹೈಲೈಟ್ ಆಗಿದ್ದೇ ಕ್ಷೇತ್ರ ಮರುವಿಂಗಡಣೆಯ ಆತಂಕ. ಕೇಂದ್ರ ಸರ್ಕಾರ ಜನಸಂಖ್ಯೆ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರಗಳನ್ನು ಮರುವಿಂಗಡಣೆ ಮಾಡಲು ಹೊರಟಿದೆ. ಇದು ದಕ್ಷಿಣ ಭಾರತಕ್ಕೆ ಮರಣ ಶಾಸನವಾಗಲಿದೆ ಎಂಬ ಮಾತುಗಳು ಕೇಳಿಬಂದವು. ಈ ಬಗ್ಗೆ ದ ಫೆಡರಲ್ ಕರ್ನಾಟಕದೊಂದಿಗೆ ಮಾತನಾಡಿದ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಸ್ಫೋಟಕ ಮಾಹಿತಿಯೊಂದನ್ನು ಬಿಚ್ಚಿಟ್ಟರು. ಜನಸಂಖ್ಯೆ ನಿಯಂತ್ರಣ ಮಾಡಿದ ದಕ್ಷಿಣಕ್ಕೆ ಬಹುಮಾನ ಸಿಗುವ ಬದಲು ಶಿಕ್ಷೆ ಸಿಗುತ್ತಿದೆ. ಉತ್ತರ ಭಾರತಕ್ಕೆ ಪ್ರತಿನಿಧಿಗಳ ಸಂಖ್ಯೆ 86% ಹೆಚ್ಚಾದರೆ ದಕ್ಷಿಣದ್ದು ಕೇವಲ 27ಕ್ಕೆ ಸೀಮಿತವಾಗಲಿದೆ. ಇದು ದಕ್ಷಿಣದ ಧ್ವನಿ ಹತ್ತಿಕ್ಕುವ ಸಂಚು ಎಂದು ಕಿಡಿಕಾರಿದರು. ದಕ್ಷಿಣ ಭಾರತದ ಧ್ವನಿಯನ್ನು ನಾವು ಎತ್ತಬೇಕು, ದಕ್ಷಿಣ ಭಾರತಕ್ಕೆ ಆಗುವಂಥ ಅನ್ಯಾಯವನ್ನು ಎದುರಿಸಬೇಕು ಮತ್ತು ನ್ಯಾಯವನ್ನು ತಗೋಬೇಕು ಅನ್ನುವಂಥ ಉದ್ದೇಶದಿಂದ ಅದು ವಿಶೇಷವಾಗಿ ಸಮಾಜವಾದಿಗಳ ಚಿಂತನೆ ಉಳ್ಳುವಂಥ ಜನ ಇವತ್ತು ಸಮಾವೇಶ ನಾವು ಮಾಡಿದ್ದೇವೆ. ಬರುವ ದಿನಗಳಲ್ಲಿ ಜನಗಣತಿ ಆಗ್ತದೆ. ಜನಗಣತಿ ಆದಾಗ ಅಲ್ಲಿ ಸಾಮಾನ್ಯವಾಗಿ ಉತ್ತರ ಭಾರತದ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಅಲ್ಲಿ ಲೋಕಸಭಾ ಪ್ರತಿನಿಧಿಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತದೆ. ಒಟ್ಟಾರೆ ಉತ್ತರ ಭಾರತದಲ್ಲಿ 86% ಲೋಕಸಭಾ ಸದಸ್ಯರು ಜಾಸ್ತಿ ಆಗ್ತಾರೆ. ದಕ್ಷಿಣ ಭಾರತದಲ್ಲಿ ಬರೀ 27% ಮಾತ್ರ ಜಾಸ್ತಿ ಆಗ್ತದೆ. ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ತೆಲಂಗಾಣದ ಶಾಸಕ ವಂಶಿಕೃಷ್ಣ ಹಾಗೂ ಕೇರಳದ ಮಾಜಿ ಸಚಿವ ಐಸಾಕ್ ಥಾಮಸ್ ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೇಂದ್ರ ಪುನರ್ವಿಂಗಡಣೆಯಲ್ಲಿ ರಾಜ್ಯಗಳ ಅಭಿಪ್ರಾಯ ಪಡೆದಿದ್ರೆ ದಕ್ಷಿಣ ಭಾರತ ರಾಜಕೀಯವಾಗಿ ಅಸ್ತಿತ್ವ ಕಳೆದುಕೊಳ್ಳಲಿದೆ. ಹೀಗಾಗಿ ದಕ್ಷಿಣದ ಹಕ್ಕು ರಕ್ಷಿಸಲು ಜಂಟಿ ಕ್ರಿಯಾ ಸಮಿತಿ ರಚನೆಯಾಗಬೇಕು ಎಂಬ ಆಗ್ರಹ ಕೇಳಿಬಂತು. ಅಸಂಘಟಿತ ವಲಯದ ಮುಖಂಡರಾದ ಗೀತಾ ರಾಮಕೃಷ್ಣನ್ ಕೂಡ ಇದರಿಂದ ಆರ್ಥಿಕತೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಆಗುವ ಪೆಟ್ಟಿನ ಬಗ್ಗೆ ಎಚ್ಚರಿಕೆ ನೀಡಿದರು. ದಕ್ಷಿಣದ ರಾಜ್ಯಗಳನ್ನು ಒಂದೇ ವೇದಿಕೆಗೆ ತಂದು ನಿಲ್ಲಿಸಿದೆ. ಈ ಅನ್ಯಾಯದ ವಿರುದ್ಧ ಹೋರಾಡಲು ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಸಭೆ ಕರೆಯುವಂತೆ ಒತ್ತಾಯಿಸಲಾಗಿದ್ದು, ಮುಂಬರುವ ದಿನಗಳಲ್ಲಿ ಇದು ದೊಡ್ಡ ಮಟ್ಟದ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.